ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಕಂಡಲ್ಲಿ ಕಸ ಬಿಸಾಕುವ ಬೆಂಗಳೂರಿಗರೇ ಹುಷಾರಾಗಿರಿ. ಸಿಕ್ಕಲ್ಲಿ ಕಸ ಸುರಿದವರ ಮನೆ ಮುಂದೆ ಕಸ ಸುರಿದ ಜಿಬಿಎ. ಕಸ ಎಸೆದವರ ಮನೆ ಮುಂದೆ ಕಸ ಸುರಿಯೋ ಅಭಿಯಾನವನ್ನ ಜಿಬಿಎ ಹಮ್ಮಿಕೊಂಡಿದೆ. ಕಸ ಎಸೆದು ಹೋಗುವವರ ವಿಡಿಯೋ ಸಂಗ್ರಹಿಸಿದ ಜಿಬಿಎ ಬನಶಂಕರಿ ಮಾರ್ಷಲ್ಗಳಿಂದ ಕಸ ಸುರಿಯುವಂತ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಯಾರೆಲ್ಲ ಕಸವನ್ನ ಸುರಿದು ಹಾಗೆ ಹೋಗ್ತೀರಾ, ಅವರು ಈ ಸುದ್ದಿಯನ್ನ ನೋಡಲೇಬೇಕು. ಜಿಬಿಎ ಅಧಿಕಾರಿಗಳು ಯಾರು ಕಸವನ್ನ ಕಂಡಲ್ಲಿ ಬಿಸಾಕಿ ಹೋಗ್ತಾರೆ, ಅವರ ಮನೆ ಮುಂದೆ ಕಸವನ್ನ ಸುರಿತಾ ಇದ್ದಾರೆ. ಕಸ ಸುರಿಯೋ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಯಾರೆಲ್ಲ ಕಂಡಲ್ಲಿ ಕಸವನ್ನ ಸುರಿದು ಹೋಗ್ತಾರೆ, ಅವರ ಮನೆ ಮುಂದೆ ಇದೀಗ ಜಿಬಿಎ ಅಧಿಕಾರಿಗಳು ಕಸವನ್ನ ಸುರಿಯೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಇದು ಒಂದು ರೀತಿಯಾದಂತಹ ಪಾಠ. ಬೆಂಗಳೂರಲ್ಲಿ ನೋಡಿ, ಈ ಕಂಡಲ್ಲಿ ಕಸ ಎಸಿತಾ ಇರ್ತಾರೆ. ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ. ಈಗ ಜಿಬಿಎ ಅಧಿಕಾರಿಗಳು ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಹೋಗಿ ಕಸವನ್ನು ಸುರಿತಾ ಇದ್ದಾರೆ. ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಜಿಬಿಎ ಸಿಬ್ಬಂದಿಗಳು ಯಾರೆಲ್ಲ ಕಸವನ್ನ ಕಂಡಲ್ಲಿ ಸುರಿದು ಹೋಗ್ತಾ ಇದ್ರು, ಅದನ್ನ ಅವರ ಮನೆಯನ್ನ ಪತ್ತೆ ಹಚ್ಚಿ, ಅವರ ವಿಳಾಸವನ್ನ ಪತ್ತೆ ಹಚ್ಚಿ ಈಗ ಜಿಬಿಎ ಅಧಿಕಾರಿಗಳು ಸಿಬ್ಬಂದಿಗಳು ಅವರ ಮನೆ ಮುಂದೆ ಹೋಗಿ ಕಸವನ್ನ ಸುರಿಯುವಂತ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಒಂದು ರೀತಿಯಾದಂತಹ ಪಾಠವನ್ನು ಕಲಿಸುವುದಕ್ಕೆ ಮುಂದಾಗಿದ್ದಾರೆ. ನೋಡಿ, ಇತ್ತೀಚೆಗೆ ಕಂಡಲ್ಲಿ ಬೆಂಗಳೂರಿನ ಜನರು ಕಸವನ್ನ ಎಲ್ಲೆಂದರಲ್ಲಿ ಸುರಿದು ಹೋಗ್ತಾ ಇದ್ರು. ಯಾರು ನೋಡ್ತಾರೆ, ಏನ್ ಮಾಡ್ತಾರೆ, ನಮ್ಗೆ ಯಾರು ಏನೂ ಮಾಡಕ್ಕಾಗಲ್ಲ, ನಮ್ನ ಯಾರು ಪತ್ತೆ ಹಚ್ಚುತ್ತಾರೆ ಅನ್ನೋ ಒಂದು ಇದಿತ್ತು. ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ರಲ್ಲ, ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಹೋಗಿ ಕಸವನ್ನ ಸುರಿತಾ ಇದ್ದಾರೆ. ಬನಶಂಕರಿ ಮಾರ್ಷಲ್ಗಳಿಂದ ಅಭಿಯಾನವನ್ನು ಕೈಗೊಂಡಿದ್ದಾರೆ. ನೋಡಿ, ಅವರಿಗೆ ಫೈನ್ ಹಾಕಿದ್ದಾರೆ. ಯಾರೆಲ್ಲ ಕಂಡಲ್ಲಿ ಕಸವನ್ನ ಸುರಿದು ಹೋಗ್ತಾ ಇದ್ರು, ಬಿಸಾಕ್ತಿದ್ರು, ಜಿಬಿಎ ಅಧಿಕಾರಿಗಳು ಅವರ ಮನೆ ವಿಳಾಸವನ್ನ ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಕಸವನ್ನ ಸುರಿದು ವಿಶೇಷವಾಗಿ ಅಭಿಯಾನ ಮಾಡಿ ಅವರಿಗೆ ಫೈನ್ ಹಾಕಿದ್ದಾರೆ. ನಿಮ್ಮ ಒಪಿನಿಯನ್ ಸರ್, ಈ ತರ ಜನ ಅದೇ ಡೈಲಿ 5:30 6:30 7 ಗಂಟೆ ತನಕ ಇದು ಬರ್ತದೆ. ಓಕೆ ಸರ್. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಪೇಪರ್ ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ 1-1:30 ತನಕ ಕಾದ್ಕೊಂಡಿದ್ದು, ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಅವ್ರು ಕೇಳಿದಾಗ ಫೈನು ಅವ್ರು ಕೊಡ್ಲಿಲ್ಲ. ಅದ್ರ ವಿಡಿಯೋ ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಗ್ರೇಟರ್ ಬೆಂಗಳೂರು ಮಾಡಿದ್ರಿ ಜಿಬಿಎ, ಅದು ಒಳ್ಳೆ ಕಾರ್ಯಕ್ರಮ. ನಮ್ಮ ಗಿರಿಗೌಡ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಅದೊಂದು ಮೊದಲ ಪ್ರೋಗ್ರಾಮ್ ಮಾಡಿದ್ದಾರೆ. ಸಹಕರಿಸಿದ ಎಲ್ಲಾ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್, ನಿಮ್ಮ ಒಪಿನಿಯನ್ ಸರ್, ಈ ತರ ಜನ ವೆಹಿಕಲ್ ಬಂದು ಹಾ ಸರ್ ಇಷ್ಟೆಲ್ಲ ಕೊಟ್ಟು ಸೌಕರ್ಯ ಇವ್ರು ಕಸ ಹಾಕ್ತಾರೆ ಅಂದ್ರೆ ಇವ್ರು ನರ್ಮನುಷ್ಯರೇ ಅಲ್ಲ, ಎಲ್ಲಾ ಎಜುಕೇಟೆಡ್ಸ್, ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಬೆಸ್ಟ್ ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದ್ ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವನಿಗೂ ಒಂದ್ ಮನ್ಸಲ್ಲಿ ಬರ್ತದೆ. ಈ ತರ ಮಾಡಬಾರ್ದು, ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು. ಆ ಮೂರ್ಖರಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ ನಮ್ ಡಿ ಕೆ ಶಿವಕುಮಾರ್ ಅವರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ. ಮಾಡಿ ಸರ್ ಈ ಪ್ರೋಗ್ರಾಮ್. ನಿಮಗೊಂದು ಅಡಿಷನಲ್ ಬರ್ಡನ್ ಕೆಲಸ ಬಿತ್ತು, ಮಾಡ್ಬೇಕು ಸರ್. ಏನೋ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಕಂಡಲ್ಲಿ ಕಸ ಬಿಸಾಕುವ ಬೆಂಗಳೂರಿಗರೇ ಹುಷಾರಾಗಿರಿ. ಸಿಕ್ಕಲ್ಲಿ ಕಸ ಸುರಿದವರ ಮನೆ ಮುಂದೆ ಕಸ ಸುರಿದ ಜಿಬಿಎ. ಕಸ ಎಸೆದವರ ಮನೆ ಮುಂದೆ ಕಸ ಸುರಿಯೋ ಅಭಿಯಾನವನ್ನ ಜಿಬಿಎ ಹಮ್ಮಿಕೊಂಡಿದೆ. ಕಸ ಎಸೆದು ಹೋಗುವವರ ವಿಡಿಯೋ ಸಂಗ್ರಹಿಸಿದ ಜಿಬಿಎ ಬನಶಂಕರಿ ಮಾರ್ಷಲ್ಗಳಿಂದ ಕಸ ಸುರಿಯುವಂತ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಯಾರೆಲ್ಲ ಕಸವನ್ನ ಸುರಿದು ಹಾಗೆ ಹೋಗ್ತೀರಾ, ಅವರು ಈ ಸುದ್ದಿಯನ್ನ ನೋಡಲೇಬೇಕು. ಜಿಬಿಎ ಅಧಿಕಾರಿಗಳು ಯಾರು ಕಸವನ್ನ ಕಂಡಲ್ಲಿ ಬಿಸಾಕಿ ಹೋಗ್ತಾರೆ, ಅವರ ಮನೆ ಮುಂದೆ ಕಸವನ್ನ ಸುರಿತಾ ಇದ್ದಾರೆ. ಕಸ ಸುರಿಯೋ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ.
ಯಾರೆಲ್ಲ ಕಂಡಲ್ಲಿ ಕಸವನ್ನ ಸುರಿದು ಹೋಗ್ತಾರೆ ಅವರ ಮನೆ ಮುಂದೆ ಇದೀಗ ಜಿಬಿಎ ಅಧಿಕಾರಿಗಳು ಕಸವನ್ನ ಸುರಿಯೋ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಇದು ಒಂದು ರೀತಿಯಾದಂತಹ ಪಾಠ. ಬೆಂಗಳೂರಲ್ಲಿ ನೋಡಿ, ಈ ಕಂಡಲ್ಲಿ ಕಸ ಎಸಿತಾ ಇರ್ತಾರೆ. ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ. ಈಗ ಜಿಬಿಎ ಅಧಿಕಾರಿಗಳು ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅದನ್ನ ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಹೋಗಿ ಕಸವನ್ನು ಸುರಿತಾ ಇದ್ದಾರೆ. ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಜಿಬಿಎ ಸಿಬ್ಬಂದಿಗಳು ಯಾರೆಲ್ಲ ಕಸವನ್ನ ಕಂಡಲ್ಲಿ ಸುರಿದು ಹೋಗ್ತಾ ಇದ್ರು ಅದನ್ನ ಅವರ ಮನೆಯನ್ನ ಪತ್ತೆ ಹಚ್ಚಿ ಅವರ ವಿಳಾಸವನ್ನ ಪತ್ತೆ ಹಚ್ಚಿ ಈಗ ಜಿಬಿಎ ಅಧಿಕಾರಿಗಳು ಸಿಬ್ಬಂದಿಗಳು ಅವರ ಮನೆ ಮುಂದೆ ಹೋಗಿ ಕಸವನ್ನ ಸುರಿಯುವಂತ ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಒಂದು ರೀತಿಯಾದಂತಹ ಪಾಠವನ್ನ ಕಲಿಸೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಇತ್ತೀಚೆಗೆ ಕಂಡಲ್ಲಿ ಬೆಂಗಳೂರಿನ ಜನರು ಕಸವನ್ನ ಎಲ್ಲೆಂದರಲ್ಲಿ ಸುರಿದು ಹೋಗ್ತಾ ಇದ್ರು. ಯಾರು ನೋಡ್ತಾರೆ, ಏನ್ ಮಾಡ್ತಾರೆ, ನಮ್ಗೆ ಯಾರು ಏನೂ ಮಾಡಕ್ಕಾಗಲ್ಲ, ನಮ್ನ ಯಾರು ಪತ್ತೆ ಹಚ್ಚುತ್ತಾರೆ ಅನ್ನೋ ಒಂದು ಇದಿತ್ತು. ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾರೆಲ್ಲ ಈ ರೀತಿಯಾಗಿ ಮಾಡ್ತಾ ಇದ್ರಲ್ಲ ಅವರ ವಿಳಾಸವನ್ನ ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಹೋಗಿ ಕಸವನ್ನ ಸುರಿತಾ ಇದ್ದಾರೆ. ಬನಶಂಕರಿ ಮಾರ್ಷಲ್ಗಳಿಂದ ಅಭಿಯಾನವನ್ನ ಕೈಗೊಂಡಿದ್ದಾರೆ. ನೋಡಿ, ಅವರಿಗೆ ಫೈನ್ ಹಾಕಿದ್ದಾರೆ. ಯಾರೆಲ್ಲ ಕಂಡಲ್ಲಿ ಕಸವನ್ನ ಸುರಿದು ಹೋಗ್ತಾ ಇದ್ರು, ಬಿಸಾಕ್ತಿದ್ರು, ಜಿಬಿಎ ಅಧಿಕಾರಿಗಳು ಅವರ ಮನೆ ವಿಳಾಸವನ್ನ ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಕಸವನ್ನ ಸುರಿದು ವಿಶೇಷವಾಗಿ ಅಭಿಯಾನ ಮಾಡಿ ಅವರಿಗೆ ಫೈನ್ ಹಾಕಿದ್ದಾರೆ. ನಿಮ್ಮ ಒಪಿನಿಯನ್ ಸರ್, ಈ ತರ ಜನ ಅದೇ ಡೈಲಿ 5:30 6:30 7 ಗಂಟೆ ತನಕ ಇದು ಬರ್ತದೆ. ಓಕೆ ಸರ್. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಪೇಪರ್ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ 1-1:30 ತನಕ ಕಾದ್ಕೊಂಡಿದ್ದು, ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಕೇಳಿದಾಗ ಫೈನು ಅವ್ರು ಕೊಡ್ಲಿಲ್ಲ. ಅದು ವಿಡಿಯೋ ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಗ್ರೇಟರ್ ಬೆಂಗಳೂರು ಮಾಡಿದ್ರಿ ಜಿಬಿಎ, ಅದು ಒಳ್ಳೆ ಕಾರ್ಯಕ್ರಮ. ನಮ್ಮ ಗಿರಿಗಡ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಅದೊಂದು ಫುಲ್ ಪ್ರೋಗ್ರಾಮ್ ಮಾಡಿದ್ದಾರೆ. ಸಹಕರಿಸಿದ ಎಲ್ಲಾ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್, ನಿಮ್ಮ ಒಪಿನಿಯನ್ ಸರ್, ಈ ತರ ಜನ ವೆಹಿಕಲ್ ಬಂದು ಹಾ ಸರ್ ಇಷ್ಟೆಲ್ಲ ಕೊಟ್ಟು ಸೌಕರ್ಯ ಇವ್ರು ಕಷ ಹಾಕ್ತಾರೆ ಅಂದ್ರೆ ಇವ್ರು ನರಮನುಷ್ಯರೇ ಅಲ್ಲ. ಎಲ್ಲಾ ಎಜುಕೇಟೆಡ್ಸ್ ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಬೆಸ್ಟ್ ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದ್ ಕಸ ಹಾಕ್ತಾನ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವ್ರಿಗೂ